ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ಇವತ್ತೇನು ನಾನು ಪತ್ರಿಕೆಯಲ್ಲಿ ಒಂದು ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಒಂದು ಇದಕ್ಕೆ ನೀವು ಬಂದು ಇವತ್ತು ನಮ್ಮ ಸ್ಪಷ್ಟೀಕರಣಕ್ಕೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಮೊದಲು ಮಾಧ್ಯಮದವರಿಗೆ ನಿಮಗೆ ನಮಸ್ಕರಿಸುತ್ತಾ, ನಿನ್ನೆ ದಿನ ಅರಸೀಕೆರೆ ಬಂದ್ ಕರೆ ಕಟ್ಟಿ ನಡೆದಂಥ ಘಟನೆ ಬಗ್ಗೆ, ಈ ಘಟನೆ ದುರಾದೃಷ್ಟಕರ ನಡೀಬಾರ್ದಿತ್ತು, ಅದಕ್ಕೆ ಮೊದಲನೇದಾಗಿ ವಿಷಾದವಾಗಿ ನಾನು ವಿಷಾದ ಕೇಳ್ತೀನಿ. ಯಾಕಂದರೆ ತಪ್ಪಾಗಿದ್ರೆ ತಪ್ಪು ಅನ್ನು ಕೇಳ್ಕೊಳ್ಳೋದ್ರಲ್ಲಿ ಮನುಷ್ಯನ ಗುಣ ಅದು ಅಂತ ಹೇಳಿ, ಜೊತೆಲಿ ಅವತ್ತು ನಡೆದಂಥ ಘಟನೆ ಇವತ್ತು ನಾನು ಏನು ಹೇಳ್ತೀನಿ ಆ ಭಗವಂತನಿಗೆ ಸಾಕ್ಷಿಯಾಗಿ ಇದು ಮುಂದಿಟ್ಕೊಂಡು ಇವತ್ತು ಹೇಳಂತ ಇದು ಮಾತು ಅನ್ನೋ ಒಂದು ನಾನು ಸಾರ್ವಜನಿಕರಲ್ಲಿ ನಮ್ಮ ಹಿಂದೂ ಸಮಾಜ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇರೋದು. ಏನು ಶುಕ್ರವಾರ ಇವತ್ತು ನಮ್ಮ ಶುಕ್ರವಾರದ ನಮಾಜಿ ಮುಗಿದ ನಂತರ ನಮ್ಮ ಕಬ್ರಸ್ತಾನಿಗೆ ನಮ್ಮ ಹಿರಿಯವರು ಅಲ್ಲಿ ದಫನ್ ಆಗಿರೋ ಜಾಗಕ್ಕೆ ಅಲ್ಲಿ ಹೋಗಿ ನಾವು ಫಾತೆ ಓದಿ ಹೂವು ಹಾಕಿ ಬರೋದು ನಮ್ಮ ಕೆಲವರ ಸಂಪ್ರದಾಯ. ಅದು ಆ ದೃಷ್ಟಿಯಿಂದ ಅವತ್ತು ಜಾಮಿಯಾ ಮಸೀದಿಯಲ್ಲಿ ನಾನು ನನ್ನ ಮಗ ಜೊತೆಲೇ ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮುಗಿದ ನಂತರ ನನ್ನ ಮನೆಗೆ ನಿರ್ಗಮಿಸೋ ಟೈಮಲ್ಲಿ ನನ್ನ ಮಗ ಅವನು ಪ್ರತಿ ಶುಕ್ರವಾರ ಅಲ್ಲಿ ಕಬ್ರಸ್ತಾನಿಗೆ ಹೋಗುವ ಒಂದು ಸಂಪ್ರದಾಯ ಅವನು ಇಟ್ಕೊಂಡಿದ್ದಾರೆ. ಆ ಘಟನೆ ಅರಸೀಕೆರೆ PP ಸರ್ಕಲಿಂದ ಹೋಗೋ ಸಮಯದಲ್ಲಿ ನಾನು ಜೊತೆಲಿ ಪೊಲೀಸ್ ಇಲಾಖೆಗೆ ಆಗ್ರಹಪಡಿಸ್ತೀನಿ, ಈ ಘಟನೆಯ ಬಗ್ಗೆ ಸತ್ಯಾಸತ್ಯತೆ ನೀವು ಸಾರ್ವಜನಿಕರಲ್ಲಿ ನೀವು ಕೊಡಬೇಕು, ನೀವು ಸತ್ಯ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. PP ಸರ್ಕಲಿಂದ ಘಟನೆಗಳು ನಡೆದಿದ್ದು, ನನ್ನ ಮಗ ಗಾಡೀಲಿ ಹೋಗೋ ಟೈಮಲ್ಲಿ ಒಂದು ಹೆಣ್ಣುಮಗು ಮತ್ತು ಒಬ್ಬ ಹುಡುಗ, ಅವರ 1ರಿಂದ 4 ಸಲ ನನ್ನ ಮಗನಿಗೆ ಅವರು, ಯಾಕಂದರೆ ಇದು ನಿಮ್ಮ CCTVಯಲ್ಲಿ ನೀವು ಬೇಕಾದ್ರೆ ನೀವು ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಪಡಿಸ್ತೀನಿ. ಯಾಕಂದ್ರೆ ಸತ್ಯ ಜನಗಳು ಮುಂದೆ ಬರಬೇಕು ಅನ್ನೋ ನನ್ನ ಒಂದು ಭಾವನೆ. 4-5 ಸಲ ನನ್ನ ಮಗನ ಪಕ್ಕದಲ್ಲಿ ಹೋಗಿ ಅವರು ಪ್ರಚೋದನೆ ಮಾಡಿದ್ದಾರೆ. ಆದರೂ ನನ್ನ ಮಗ ಗಾಡೀಲಿ ಹೋಗ್ತಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆ ನಮ್ಮ ದರ್ಗಾದಲ್ಲಿ ಸ್ಲೋ ಮಾಡಿ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಂಥ ನಮ್ಮ ಒಂದು ಪದ್ಧತಿ. ನನ್ನ ಮಗ ಗಾಡಿ ಸ್ಲೋ ಮಾಡಿದ್ದಾನೆ, ಆದರೂ ಇವರು ನನ್ನ ಮಗ ಪಕ್ಕದಲ್ಲಿ ಬಂದು ಭಾಳ ಫಾಸ್ಟಾಗಿ ಹೋಗಿದ್ದಾರೆ. ಅಷ್ಟರಲ್ಲಿ ನನ್ನ ಮಗ ಆ ಕೆಳಗಡೆ ಹೋಗೋ ಟೈಮಲ್ಲಿ ಆ ಟ್ರೆಂಡ್ಸ್ ಹತ್ರ ಒಂದು ಹಂಪ್ಸ್ ಇದೆ, ಹಂಪ್ಸ್ ಪಕ್ಕದಲ್ಲಿ ಒಂದು ಹೂವಿನ ಗಾಡಿ ಇರುತ್ತೆ. ಆ ಹೂ ತಗೊಂಡು ನಾವು ಕಬ್ರಸ್ತಾನಿಗೆ ಹೋಗೋ ಒಂದು ಸಂಪ್ರದಾಯ. ನಾವು ಹೂವು ತಗೊಂಡು ಹೋಗೋಕ್ಕೆ ಅಲ್ಲಿ ಪ್ರತಿ ಶುಕ್ರವಾರ ಅಲ್ಲಿಂದನೇ ಹೂವು ತಗೊಂಡು ನನ್ನ ಮಗ ಹೋಗ್ತಾನೆ. ಆ ಹಂಪ್ಸ್ ಹತ್ರ ಹೋಗೋ ಸಮಯದಲ್ಲಿ ಇವತ್ತು ಟ್ರೆಂಡ್ಸಲ್ಲಿ ಇವತ್ತು ಮುಂದೆ CC ಕ್ಯಾಮ್ರಾ ಇದೆ, ಇದು ತನಿಖೆ ಆಗಬೇಕು, ತೆಗಿಬೇಕು, ಪೊಲೀಸ್ ಇಲಾಖೆ ಅದು ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಜೊತೆನೆ ಆಗ್ರಹಿಸ್ತಾ, ಆ ಸಮಯದಲ್ಲಿ ನನ್ನ ಮಗ ಹೇಳಿದ್ದಾನೆ, ಯಾಕಪ್ಪ ಇಷ್ಟು ನೀನು ವೇಗವಾಗಿ ಹೋಗ್ತಿದ್ಯಾ, ಹಿಂದ್ಗಡೆ ಹೆಣ್ಮಗು ಕೂರಿಸ್ಕೊಂಡಿದ್ಯಾ, ಸ್ವಲ್ಪ ನಿಧಾನಕ್ಕೆ ಹೋಗುವಂತ ಪ್ರತಿಪಾದನೆ ಮಾಡಿ ನನ್ನ ಮಗ ಗಾಡಿ ಹತ್ತಿರ, ಅಲ್ಲಿ ಹೂವಿನ ಗಾಡಿ ಹತ್ತಿರ ಹೋಗಿ ಸ್ಲೋ ಮಾಡಿದ್ದಾನೆ. ಆ ನಂತರ ಅಲ್ಲಿ ಸಾಕ್ಷಿ ಇದ್ದಾರೆ, ಪ್ರತ್ಯಕ್ಷ ಸಾಕ್ಷಿ ಅಲ್ಲಿದ್ದಾರೆ, ಯಾರು ಬೇಕೋ ತಿಳ್ಕೊಬೋದು. ಈ ಹುಡುಗ ಮತ್ತು ಈ ಹುಡುಗಿ, ಈ ಹುಡುಗ ಮತ್ತು ಈ ಹೆಣ್ಮಗು ಇದೆಯಲ್ಲ, ಆ ಹೆಣ್ಮಗು ಕರೆಕ್ಟಾಗಿ ಅಡ್ಡ ರಸ್ತೆಯಲ್ಲಿ ನಿಲ್ಲಿಸಿ ನನ್ನ ಮಗನ ಹತ್ರ ಬಂದಿದ್ದಾರೆ. ಅಲ್ಲಿ ಏನಾಗಿದೆ, ನನ್ನ ಮಗ ಅವ್ರಿಗೆ ಮಾತಾಡೋಕ್ಕೋಸ್ಕರ ಬೈಕ್ ನಿಲ್ಲಿಸಿ ಅನ್ನೋ ಅವರ ಒಂದು ಭಾವನೆ. ಯಾಕಂದ್ರೆ ಅವ್ರಿಗೆ ಇದು ನನ್ನ ಮಗ ಹೂವು ತಗೊಂಡೋಗಕ್ಕೆ ಹೋಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಸಿಕ್ಕಿ ಅವ್ರು ನಮ್ಮ ಹತ್ರ ಹೇಳ್ಕೊಂಡು ನಾವು ಹಂಗೆ ತಿಳ್ಕೊಂಡ್ವಿ ಅಂತ ಹೇಳಿ. ಆ ನಂತರ ನನ್ನ ಮಗನ ಹತ್ರ ಅವ್ರು ಬಂದಾಗ ಮಾತಿನ ಚಿಕ್ಕಮುಖಿ ಆಗಿ ಮೊದಲಾಗಿ ನನ್ನ ಮಗನಿಗೆ ಅವರು ಒಂದು ಏಟು ಹೊಡೆದಿರೋದು ಇದು ಸತ್ಯ. ಇದು ಇವತ್ತು ಅಲ್ಲಿ CCTV ತೆಗಿಬೇಕು, CC ಕ್ಯಾಮ್ರಾ ತೆಗಿಬೇಕು. ಅದ್ರ ಜೊತೆ ಒಂದು ಆ ತಡನಂತರ ಕೀ ಯಾವಾಗ ಅವನು ನನ್ನ ಮಗನ ಬೈಕಿಂದ ಕಿತ್ಕೊಂಡ, ಆವಾಗ ನನ್ನ ಮಗನು ಅವನ ಬೈಕಿಂದ ಕೀ ಇಸ್ಕೊಂಡಿದ್ದಾನೆ, ನೆಡ್ಕೊಂಡಿದ್ದಾರೆ. ಇವತ್ತು ಹೇಳ್ತಾರೆ, ಇವತ್ತು ಮುಸ್ಲಿಂ ಗುಂಡಾಗಳು ಅಂತ ಹೇಳ್ತಾರಲ್ಲ, ಇವತ್ತು ಆಕಸ್ಮಿಕ ನಡೆದಂಥ ಘಟನೆ ಇದು. ಆ ಸ್ಥಳದಲ್ಲಿ ಯಾವುದೇ ಒಂದು ಮುಸ್ಲಿಂ ಸಮಾಜದ ಜನ ಸಂದಣಿ ಇರೋಂಥ ಜಾಗನೂ ಅಲ್ಲ. ಅವತ್ತು ಶುಕ್ರವಾರ ಇರೋದ್ರಿಂದ ಎಲ್ಲರೂ ಕಬ್ರಸ್ತಾನ್ಗೆ ಹೋಗಿ ಅಲ್ಲಿಂದ ವಾಪಸ್ಸು ಬರೋ ಟೈಮಲ್ಲಿ ನನ್ನ ಮಗನ ಮೇಲೆ ಇಲ್ಲಿ ನಡೀತದ ಹಲ್ಲೆ ಖಂಡಿಸಿ ಎಲ್ಲ ಜನ ಅಲ್ಲಿ ಬಂದು
ಬಂದು ಬಿಡ್ಸಕ್ಕೆ ಬಂದಿರೋದು ಬಿಟ್ರೆ ಯಾರು ಇವತ್ತು ಹಲ್ಲೆ ಮಾಡಕ್ಕೆ ಬಂದಿಲ್ಲ. ಇದು ಮುಸ್ಲಿಂ ಗುಂಡಾಗಳು ಅಂತ ಹೇಳ್ತಾರಲ್ಲ, ಈ ಮೊದಲು ಈ ಪದ ವಾಪಸ್ ತಗೋಬೇಕು ಅಂತ ನಾನು ಹೇಳ್ತೀನಿ. ಯಾರು ಪೂರ್ವ ನಿಯೋಜಿತವಾಗಿ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನೋ ಒಂದು ಘಟನೆ ನಡೆದಿರೋದಲ್ಲ. ಇದು ಆಕಸ್ಮಿಕವಾಗಿ ನಡೆದಿದೆ. ಅವರಿಂದ ತಪ್ಪಾಗಿದೆಯೋ ಇಲ್ಲ ನನ್ನ ಮಗನಿಂದನೂ ತಪ್ಪಾಗಿದೆಯೋ ನಾನು ಅದು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಅದ್ರ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ. ನೀವು ನಮ್ಮ ಸಮಾಜ ಬಾಂಧವರಿಗೆ ಗುಂಡಾಗಳು ಅಂತ ಕರಿತೀರಲ್ಲ, ಅದು ಗುಂಪು ಕಟ್ಕೊಂಡು ಹೋಗಿ ಹೊಡೆದಾಟ ಮಾಡಿರೋದಲ್ಲ. ಅಲ್ಲಿ ಕಬ್ರಸ್ತೆಯಿಂದ ಬರೋ ಆಕಸ್ಮಿಕವಾಗಿ ಅದು ಬಿಡ್ಸಕ್ಕೆ ಹೋದಾಗ ಅದು ಆಗಿದೆ. ನನ್ನ ಮಗನ ಮೇಲೆ ಹಲ್ಲೆ ಆಗದಂಥ ವಿಡಿಯೋ ಮಾಡಿಲ್ಲ. ಆದರೆ ಯಾರೋ ವ್ಯಕ್ತಿ ಇವತ್ತು ವಿಡಿಯೋ ಮಾಡಿದವರು ಹೇಳ್ತಾರೆ ನೋಡಿ, ಆ ವಿಡಿಯೋದಲ್ಲಿ ನೀವು ಮನವರಿಕೆ ಆಗ್ತೀವಿ. ಆ ವಿಡಿಯೋದಲ್ಲಿ ಹೇಳ್ತಾನೆ ಒಡಿ ಇನ್ನು ಅಂತ ಒಂದು ಆ ಪದ ಯೂಸ್ ಮಾಡ್ತೇನೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಜನ ತಾವುಗಳು ಅಬ್ಸರ್ವ್ ಮಾಡಬೇಕು. ಆ ಸಮಯದಲ್ಲಿ ಕೀ ಕೊಟ್ಟಿರೋ ವಿಚಾರವಾಗಿ ಜಗಳ ಆಗಿದೆ, ಬಿಡಿಸಿ ಅವರು ಇಲ್ಲಿ ಅರ್ಸಿಕದ ನಿರ್ಗ ಆಗಿದ್ದಾರೆ. ನಿರ್ಗ ಆದ ನಂತರ ಅವರ ನೀವು ದಂಪತಿ ಅಂತೀರ. ನೀವು ಗೊತ್ತಾ ಅವ್ರ ಸತ್ಯತೆ, ಅವರು ಯಾವ ಕೋಮು, ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅಂತ ಗೊತ್ತಾ? ನೀವು ಹೆಂಗೆ ಬಿಂಬಿಸ್ತೀರಾ? ಅದು ನಮ್ಮ ಅಕ್ಕ ತಂಗಿರಿದ್ದಂಗೆ ನಾವು ಅವ್ರ ಮೇಲೆ ಹಲ್ಲೆ ಮಾಡಬೇಕು, ಅದು ಸರಿ ನನ್ನ ಮಗ ಮಾಡಿದ್ರದು ಅಂತ ನಾನು ಎಲ್ಲೂ ವಹಿಸ್ಕೊಳ್ತಾ ಇಲ್ಲ. ನೀವು ಪ್ರಚೋದನವಾಗಿ ಮಾಡ್ತಿರಲ್ಲ. ಈ ಥರ ಅರಸೀಕೆರೆಯಲ್ಲಿ ಸಣ್ಣ ಪುಟ್ಟ ಇವತ್ತು ರಸ್ತೆಯಲ್ಲಿ ನೂರಾರು ಗಲಾಟೆಗಳಾಗ್ತವೆ. ಇದು ನೀವು ರಾಜಕೀಯ ಬಣ್ಣ ಹೆಂಗೆ ಬೆಳಿತೀರ ಅಂದರೆ, ಒಬ್ಬ ಮನುಷ್ಯನ ಮೇಲೆ ಹೆಂಗೆ ನೀವು ಗೂಬೆ ಕೂರ್ಸೋಕ್ಕೆ ಇದು ಮಾಡ್ತೀರ ಅಂತ ಹೇಳಿದ್ರೆ, ಇದು ನಾನು ಹೇಳ್ತಾರ ನಾನು ನಿಮ್ಮಲ್ಲಿ ಮನವಿ ಏನು ಮಾಡ್ಕೊಳ್ತಾ ಇದ್ದೀನಿ, ಸತ್ಯತೆ ಅರಿವು ಮಾಡ್ಕೊಂಡು ಸತ್ಯತೆ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಮಾತಾಡಬೇಕು. ಆ ವಿಡಿಯೋ ಝೂಮ್ ಮಾಡಿ ಅವನು ಹೇಳ್ತಾನೆ ಒಡಿ ಅಂತ ಹೇಳ್ತಾನೆ ನನ್ನ ಮಗನಿಗೊಂದು ಹೊಡೆಯೋ ಟೈಮಲ್ಲಿ. ಆ ವಿಡಿಯೋ ಡಿಲೀಟ್ ಮಾಡಿ ಕಟ್ ಮಾಡಿ ಇಲ್ಲಿ ನಡೆದಂಥ ಘಟನೆಯಲ್ಲಿ ವಿಡಿಯೋ ಹಾಕಿ ಇವತ್ತು ಅರಸೀಕೆರೆ ಇವತ್ತು ಅಶಾಂತಿ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ದೀರ ನೀವು. ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ತಗೊಂಬರೋಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ, ಆ ಹೆಣ್ಣು ಮಗು ಯಾಕೆ ಅವರು ನಮ್ಮ ಮೇಲಾಗಲಿ ನನ್ನ ಮಗನ ಮೇಲಾಗಲಿ ಯಾಕೆ ದೂರುಗಳು ದಾಖಲಿಸ್ಕೊಡಿ ಅಂದರೆ, ಅವರು ಬಂದು ಪೊಲೀಸ್ ಇಲಾಖೆಗೆ ಅವರು ಯಾವ ಥರ ನಮಗೆ ಅವರು ಕೇಳಂದರೆ, ಅವರು ವಾಟ್ಸಪ್ಪಲ್ಲಿ ನೋಡಿದ್ದಾರೆ. ಅವರೆಲ್ಲ ಅವ್ರ ಮನೆಗಳಿಗೆ ಹೋಗಿ ವಾಟ್ಸಪ್ಪಲ್ಲಿ ನೋಡಿದಾಗ ಇದು ಘಟನೆ ಇಷ್ಟೊಂದು ಇದಾಗಿ ತಗೊಂಡ್ಯಾರಲ್ಲ ಅಂತ ಅವ್ರು ವಾಪಸ್ ಬಂದು ಪೊಲೀಸ್ ಇಲಾಖೆಯಲ್ಲಿ ಮನವರಿಕೆ ಮಾಡಿ, ಇದು ನಡಿಬಾರ್ದು, ಇದು ಘಟನೆ ಇದು ನಡೆದಿದೆ, ಇದು ಆಕಸ್ಮಿಕ ನಡೆದಿದೆ, ನಮ್ಮಿಂದನೂ ತಪ್ಪಾಗಿದೆ, ಅವರಿಂದನೂ ತಪ್ಪಾಗಿದೆ, ಯಾವುದೇ ನಮಗೆ ಕಂಪ್ಲೇಂಟ್ ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಬರೆದು ಕೊಟ್ಟು ದೊಡ್ಡ ಅಧಿಕಾರಿಗಳಿಗೆ ಅವ್ರು ಕರೆ ಮಾಡಿ ಹೇಳಿ, ನನ್ನ ಮಗನಿಗೆ ಅವರೇ ಕರೆಸ್ಕೊಂಡು, ಅವ್ರು ಯಾರು ಕರೀರಿ ಅಂತ ಕರೆಸ್ಕೊಂಡು ಏನೋ ನಿಮ್ಮಿಂದ ತಪ್ಪಾಗಿದೆ ಅಂತ ಕೈ ಮಿಲಾಸಿ ಅವರು ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಅಂತ ಪಾಪ ಅವರು ಹುಡುಗ ಮತ್ತು ಆ ಹೆಣ್ಮಗು ಇಬ್ಬರು ಹೋಗಿದ್ರೆ, ನೀವು ಅದಕ್ಕೆ ಜಾತ್ರೆಗೆ ಬಂದಿದ್ರು ಅವರು. ಆ ಹೆಣ್ಮಗು ಗಂಡ ಹೆಂಡ್ತಿ ಅಂತ ನೀವೇ ಬಿಂಬಿಸ್ತೀರಲ್ಲ, ನಿಮಗೆ ಅವರು ಆ ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅನ್ನೋ ಒಂದು ಮನವರಿಕೆ ನೀವು ಮಾಡ್ಕೋಬೇಕು. ದಯಮಾಡಿ ಇದಕ್ಕೆಲ್ಲ ಬಣ್ಣ ಕಟ್ಟಬಾರ್ದು, ಈ ಥರ ಜಾತಿ ರಾಜಕಾರಣ ಮಾಡಬಾರ್ದು. ಯಾರು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಲ್ಲ. ಅವರ ಧರ್ಮದಲ್ಲಿ ಅವ್ರ ಧರ್ಮದ ಪದ್ಧತಿ ಪ್ರಕಾರ ಅವರ ಧರ್ಮದಲ್ಲಿ ಆಚರಣೆಯಲ್ಲಿ ಇರ್ತಾರೆ. ಇನ್ನೊಂದು ಧರ್ಮಕ್ಕೂ ಪ್ರೀತಿಸಬೇಕು ಅನ್ನೋ ಒಂದು ಭಾವನೆ ಅಂತ ಹೇಳಿ ಇವತ್ತು ಅದು ಆ ಭಾವನೆಯಲ್ಲಿ ಅದು ನಡೆದಿರೋದು ಒಂದು ಘಟನೆ. ಈ ಘಟನೆಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನನ್ನ ಮಗನ ಬಗ್ಗೆ ಕೆಲವರು